ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಮಾಹಿತಿ ಸಿಗ್ತಾ ಹೋಗ್ತಾ ಇದೆ. ಈಗೇನ್ ಮಾಹಿತಿ ಸಿಗ್ತಾ ಇದೆ, ಏನ್ ಅಪ್ಡೇಟ್ ಇದು, ರೇಡ್ ಹೆಂಗ್ ನಡೀತಾ ಇದೆ, ಎಲ್ಲ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಕೇಸ್ಗೆ ಸಂಬಂಧಪಟ್ಟಂತೆ 15 ಗಂಟೆಗಳು ಕಳೆದ್ರೂ ಕೂಡ ಇನ್ನೂ ಇಡಿ ರೇಡ್ ಮುಂದುವರಿತಾನೆ ಇದೆ. ನಾಗೇಂದ್ರ ಮನೆಯಲ್ಲಿ ಫುಲ್ ತಲಾಶ್ ಮಾಡಲಾಗ್ತಾ ಇದೆ. ನಾಗೇಂದ್ರ ನಿವಾಸದಲ್ಲಿ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ದಾಖಲೆಗಳನ್ನ ಮುಂದಿಟ್ಕೊಂಡು ನಾಗೇಂದ್ರ ಅವರ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತಹ 100 ಕೋಟಿ ಹಗರಣದ ತನಿಖೆಗೆ ಇವತ್ತು ಮೇಜರ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಸತತ 12 ಗಂಟೆಯಿಂದಾನು ಕೂಡ ಈಗ ಪರಿಶೀಲನೆಯನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಇವತ್ತು ಬೆಳಗ್ಗೆಯಿಂದಾನೇ ರಾಜ್ಯಾದ್ಯಂತ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದು ಆರೋಪಿಗಳಿಗೆ ಬಿಗ್ ಶಾಕ್ ಕೊಟ್ಟಿರುವಂತದ್ದು. ಬೆಂಗಳೂರು ಸೇರಿದಂತೆ ಬಳ್ಳಾರಿ ಆಗಿರ್ಬೋದು, ಹಲವು ಕಡೆ ಅಂದ್ರೆ 18 ಕಡೆ ಇವತ್ತು ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಠಿಕಾಣಿ ಹೂಡಿ ಒಂದ್ ರೀತಿಯಾಗಿ ಎಲ್ಲಾ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ ತನಕ ಇಡಿ ದಾಳಿ ಮುಂದುವರಿಯುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನಾಗೇಂದ್ರ ಮನೆಗೆ ಹರೀಶ್ ಅವರನ್ನ ಕರ್ಕೊಂಡು ಬಂದಿದೆ ಇಡಿ ಟೀಮು. ಇನ್ನು ಇಡಿ ವಿಚಾರಣೆ ಬಳಿಕ ನಾಗೇಂದ್ರ ಮನೆಗೆ ಅಧಿಕಾರಿಗಳು ಹರೀಶ್ ಅವರನ್ನ ಕರ್ಕೊಂಡು ಬಂದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮಾಜಿ ಸಚಿವರ ಮನೆಗೆ ಮತ್ತೆ 3 ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ನೋಡಿ, ಸತತ 15 ಗಂಟೆಯಿಂದಾನು ಕೂಡ ಪರಿಶೀಲನೆ ನಡೀತಾ ಇದೆ. ಇದಾದ್ರೂ ಕೂಡ ಅಷ್ಟು ಅಧಿಕಾರಿಗಳು ಇದ್ರೂ ಕೂಡ ಈಗ ಮತ್ತೆ 3 ಅಧಿಕಾರಿಗಳು ಎಂಟ್ರಿ ಆಗಿರುವಂತದ್ದು. ಬೇರೆ ಕಡೆ ಸರ್ಚ್ ಮುಗಿಸಿ ಆ ಅಧಿಕಾರಿಗಳು ಮತ್ತೆ ಇಲ್ಲಿ ಜಾಯಿನ್ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಮುಂಜಾನೆ ತನಕ ಪರಿಶೀಲನೆಯನ್ನ ಮಾಡಲಾಗುತ್ತೆ ಅನ್ನೋ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಬೆಳಿಗ್ಗೆಯಿಂದಾನು ಅಲ್ಲೇ ಠಿಕಾಣಿ ಹೂಡಿರುವಂತದ್ದು. ವಾಲ್ಮೀಕಿ ನಿಗಮದಲ್ಲಿ ಏನ್ ಹಗರಣ ನಡೆದಿದೆ ಅನ್ನೋ ವಿಚಾರ ಇತ್ತು, ಅದೀಗ ತೀವ್ರ ಸ್ವರೂಪವನ್ನ ಪಡ್ಕೊಂಡು ಹೋಗ್ತಾನೆ ಇದೆ. ಓಕೆ, ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅಪ್ಡೇಟ್, ಜೊತೆಗೆ ಅಲ್ಲಿ ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಅಂತ. ಚಂದನ, ಇವತ್ತು ಬೆಳಗ್ಗೆಯಿಂದ ಅಂದ್ರೆ ಸುಮಾರು ಬೆಳಗ್ಗೆ 7 ಗಂಟೆಯಿಂದ ಮಾಜಿ ಸಚಿವ ನಾಗೇಂದ್ರ ಹಾಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಬಸನಗೌಡ ದದ್ದಲ್ ಇವರ ಮನೆಗಳ ಮೇಲೆ ಬೆಳಗ್ಗೆಯಿಂದ ದಾಳಿಯನ್ನು ನಡೆಸಲಾಗ್ತಿದೆ. ರಾಜ್ಯದಲ್ಲಿ ಇವತ್ತು ಸುಮಾರು 18 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದಂತಹ ಹಣದ ಗುಳುಂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಲಾಗ್ತಿದೆ. ಒಂದಷ್ಟು ತಲಾಶನ್ನು ನಡೆಸಲಾಗ್ತಿದೆ. ಅವರ ಮನೆಯಲ್ಲಿ ದಾಖಲಾತಿಗಳು, ಅದಕ್ಕೆ ಸಂಬಂಧಪಟ್ಟಂತಹ ಪೂರಕ ಎವಿಡೆನ್ಸ್ಗಳನ್ನು ಕಲೆ ಹಾಕುವ ಮಾಡುವ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ಇದೀಗ ನೀವು ನೋಡ್ತಿರೋ ದೃಶ್ಯ ಏನಿದೆ, ಇದು ಸಂಜಯ್ ನಗರದಲ್ಲಿರ್ತಕ್ಕಂತಹ ನ್ಯೂ BL ರೋಡ್ನಲ್ಲಿರ್ತಕ್ಕಂಥ ನಾಗೇಂದ್ರ ಅವರ ನಿವಾಸದಲ್ಲಿ ಬೆಳಗ್ಗೆ 7 ಗಂಟೆಗೆ ಇದೇ ನಿವಾಸಕ್ಕೆ ಬಂದಂತಹ ಇಡಿ ಅಧಿಕಾರಿಗಳು ಈಗಾಗಲೇ ಸುಮಾರು 11 ಗಂಟೆ ಕಳೆದಿದೆ. ಬೆಳಗ್ಗೆಯಿಂದ ಸುಮಾರು 15 ಗಂಟೆಗಳ ಕಾಲ ನಿರಂತರ ಶೋಧವನ್ನ ನಡೆಸ್ತಿದ್ದಾರೆ. ಈಗಾಗಲೇ ನಾಗೇಂದ್ರ ಅವರ ಆಪ್ತ ಹರೀಶ್ರನ್ನ ಇಡಿ ಕಚೇರಿಗೆ ಕರೆದೊಯ್ತು ವಿಚಾರಣೆಯನ್ನು ನಡೆಸುವ ಕೆಲಸವನ್ನ ಮಾಡಲಾಯಿತು. ಒಂದು ಅರ್ಧ ಗಂಟೆಗಳ ಹಿಂದೆ ಇದೀಗ ಹರೀಶ್ರನ್ನ ಮತ್ತೆ ನಾಗೇಂದ್ರ ಅವರ ಮನೆಗೆ ಕರೆತರಲಾಗಿದೆ. ಅದಲ್ಲದೆ ಶಾಸಕರ ಕಚೇರಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ವಶಕ್ಕೆ ಪಡೆದುಕೊಳ್ಳಲಾಗಿತ್ತು. ಆತನನ್ನ ಸಹ ಇದೀಗ ಇಡಿ ಅಧಿಕಾರಿಗಳು ಕರೆತಂದು ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಮಾಡಲಾಗ್ತಿದೆ. ಪ್ರಕರಣದಲ್ಲಿ ಇವರ ರೋಲ್ ಏನು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಒಂದಷ್ಟು ಕ್ವೆಶ್ಚನ್ಗಳನ್ನು ಸಿದ್ಧಪಡಿಸಿ ಇಟ್ಕೊಂಡು ಅವರಿಂದ ಉತ್ತರ ಪಡೆಯುವ ಕೆಲಸವನ್ನ ಮಾಡ್ತಿದ್ದಾರೆ. ನಿಗಮದ ಹಣ ಎಲ್ಲೆಲ್ಲಿ ರವಾನೆಯಾಯಿತು, ಯಾವ್ಯಾವ ಅಕೌಂಟ್ಗಳಿಗೆ ಹೋಯಿತು, ಆ ಫೇಕ್ ಅಕೌಂಟ್ಗಳೇನು, ಅದರಲ್ಲಿ ನಿಮ್ಮ ಪಾತ್ರ ಏನು, ಅದ್ರ ಜೊತೆಗೆ ಈ ಪ್ರಕರಣದಲ್ಲಿ ಇವರ PA ಪಾತ್ರ ಏನು ಅನ್ನೋದನ್ನ ಕೂಲಂಕುಷವಾಗಿ ಹುಡುಕಾಟ ನಡೆಸುವ ಕೆಲಸವನ್ನ ಇದೀಗ ಅಧಿಕಾರಿಗಳು ಮಾಡ್ತಿದ್ದಾರೆ. ಓಕೆ ನರಸಿಂಹಮೂರ್ತಿ, ಮುಂಜಾನೆ ತನಕನೂ ಕೂಡ ಎನ್ಕ್ವೈರಿ ಮಾಡಲಾಗುತ್ತೆ, ಪರಿಶೀಲನೆ ನಡೆಸ್ತಾರೆ ಅಧಿಕಾರಿಗಳು ಅಂತ ಹೇಳ್ತಾ ಇರುವಂತದ್ದು. ಹೌದಾ, ಬೆಳಿಗ್ಗೆ ತನಕನೂ ಏನಾದ್ರೂ ಅಧಿಕಾರಿಗಳಲ್ಲಿ ಪರಿಶೀಲನೆ ನಡೆಸ್ತಾರಾ, ಹೇಗೆ ಅಂತ?
ಬಹುತೇಕ ಈ ಒಂದು ತನಿಖೆ ಏನಿದೆ, ಮನೆಯಲ್ಲಿನ ತಲಾಶ್ ಕಾರ್ಯ ಏನಿದೆ, ಅದು ಅಷ್ಟು ಸುಲಭಕ್ಕೆ ಮುಗಿಯುವ ಲಕ್ಷಣಗಳು ಕಾಣಿಸ್ತಿಲ್ಲ. ಇವತ್ತು ರಾಜ್ಯದಲ್ಲಿ 18 ಕಡೆ ಇದೀಗ ಇಡಿ ಅಧಿಕಾರಿಗಳು ಈ ಒಂದು ದಾಳಿಯನ್ನು ನಡೆಸಿ ಮನೆಯಲ್ಲಿ ದಾಖಲಾತಿಗಳನ್ನು ಹುಡುಕಾಟವನ್ನು ನಡೆಸುವ ಕೆಲಸವನ್ನ ಮಾಡಲಾಗ್ತಿದೆ. ನಾಗೇಂದ್ರ ಅವರ ನಿವಾಸದ ಮೇಲೂ ಕೂಡ ಈಗಾಗಲೇ 15 ಗಂಟೆಗಳು ಅವರ ಮನೆಯಲ್ಲಿ ಶೋಧವನ್ನು ನಡೆಸುವ ಕೆಲಸವನ್ನ ಮಾಡಲಾಗ್ತಿದೆ. ಸದ್ಯ ಇನ್ನೂ ಕೂಡ ಆ ಒಂದು ಕಾರ್ಯ ಮುಗಿದಿಲ್ಲ. ಇದು ಬೆಳಗಿನ ಜಾವದವರೆಗೂ ಕೂಡ ಹಿಡಿಯಬಹುದು ಅನ್ನೋ ಒಂದು ಮಾಹಿತಿಗಳು ಲಭ್ಯವಾಗ್ತಿದೆ. ಇನ್ ಕೇಸ್ ಇಡಿ ಅಧಿಕಾರಿಗಳಿಗೆ ಏನಾದರೂ ಬಂಧನವನ್ನ ಮಾಡಬೇಕು ಅಂತ ಅನಿಸಿದಂತಹ ಪಕ್ಷದಲ್ಲಿ ಜೊತೆಯಲ್ಲೇ ನಾಗೇಂದ್ರ ಅವ್ರನ್ನ ಕರೆದೊಯ್ಯಬಹುದು, ಅಥವಾ ಒಂದಷ್ಟು ಕಾಲಾವಕಾಶವನ್ನು ಕೊಟ್ಟು ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟು ಸಹ ತೆರಳಬಹುದು. ಈ ಎರಡರಲ್ಲಿ ಯಾವ್ದು ಬೇಕಾದರೂ ಆಗಬಹುದು. ಆದರೆ ಸದ್ಯದ ಮಟ್ಟಿಗೆ ಅವರ ಮನೆಯಲ್ಲಿನ ಶೋಧ ಕಾರ್ಯ ಏನಿದೆ ಅದು ಇನ್ನೂ ಕೂಡ ನಡೀತಿದೆ. ಅದು ಬೆಳಗಿನ ಜಾವದವರೆಗೂ ಕೂಡ ನಡೆಯಬಹುದು ಅನ್ನೋ ಒಂದು ಮಾಹಿತಿ ಸಿಗ್ತಿದೆ. ಇದೀಗ ಕೆಲವೇ ಕ್ಷಣಗಳ ಹಿಂದೆ 4 ಮತ್ತೆ ಹೊಸದಾಗಿ ಇಡಿ ಅಧಿಕಾರಿಗಳು ಬಂದ್ರು. ಅಂದ್ರೆ ಆ ಒಂದು ಶಾಸಕರ ಭವನದಲ್ಲಿ ಓಕೆ ನರಸಿಂಹಮೂರ್ತಿ